ಯೋ ವಾಟ್ಸಪ್ ಗಾಯ್ಸ್, ಹೆಂಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸೊ ಗೈಸ್, ನಾನು ಇವತ್ತು ಜಾಂಬರಿ ಹೋಗ್ತಿದ್ದೀನಿ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂಟರ್ನ್ಯಾಷನಲ್ ಕ್ಯಾಂಪ್ ಗೈಸ್. ಅದು ತಮಿಳ್ನಾಡು ತಿರುಚಿಯಲ್ಲಿದೆ. ಸೊ ಅದಕ್ಕೆ ಇವಾಗ ಹೋಗ್ತಿದ್ದೀವಿ. ಇವಾಗ ಬೆಂಗಳೂರು ಬಿಟ್ಟಿದ್ದೀವಿ ಗೈಸ್ ನಾವು. ಇವಾಗ ನೋಡ್ಬೋದು ನೀವು ಇಲ್ಲಿ 5 hours 53 minutes ತೋರಿಸ್ತಿದೆ. ಆಲ್ಮೋಸ್ಟ್ 6 hours. ಇವಾಗ ಆಲ್ರೆಡಿ 11 ಆಗಿದೆ. ಬೆಳಿಗ್ಗೆ ಒಂದು 4:30 ಹಂಗೆ ಹೋಗ್ತೀವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತು ಗೈಸ್. ಮತ್ತೆ ನಾನು ಕಂಟಿನ್ಯೂಸ್ ಆಗಿ ಇವಾಗ 7 days ಕ್ಯಾಂಪ್ ಇರುತ್ತೆ. 7 to 8 days ಕಂಟಿನ್ಯೂಸ್ ವ್ಲಾಗ್ ಹಾಕೋಣ ಅಂತಿದ್ದೀನಿ. ಅದು ಈವ್ನಿಂಗ್ ಬರ್ಬೋದು ಅಥವಾ ಮಾರ್ನಿಂಗ್ ಬರ್ಬೋದು ಗೈಸ್, ಹೇಳೋಕ್ಕಾಗಲ್ಲ. ಅದು ನನಗೆ ನೆಟ್ವರ್ಕ್ ಸಿಗುತ್ತಾ ಅಲ್ಲಿ ಅನ್ನೋದನ್ನ ನೋಡಿಕೊಂಡು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇವಾಗ ನಾನು ಡೈರೆಕ್ಟಾಗಿ ನಿಮಗೆ ತಮಿಳ್ನಾಡಿಗೆ ಕ್ಯಾಂಪ್ ಸೈಟಿಗೆ ಹೋಗಿ ತೋರಿಸ್ತೀನಿ, ಅಥವಾ ಮಧ್ಯದಲ್ಲಿ ಸ್ವಲ್ಪ ಟ್ರಾವೆಲಿಂಗ್ ಏನಾರ ಚೆನ್ನಾಗಿ ಇದ್ದಿದ್ರೆ ಅದನ್ನು ತೋರಿಸ್ತೀನಿ, ಮತ್ತೆ ಏನೇನು ಎಂಜಾಯ್ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಆಲ್ರೆಡಿ ಎಂಜಾಯ್ ಮಾಡಿದ್ದೀವಿ ಗೈಸ್. ಇನ್ನೂ ಅರ್ಧ ಅಲ್ಲ, 1% ಅಲ್ಲ ಗೈಸ್. ಇನ್ನ ಫುಲ್ ಇದೆ. ಇನ್ನು 6 hour ಇದೆ. ಅದ್ರಲ್ಲಿ ಎಷ್ಟು ಅವರ್ ಮಲ್ಕೊಂತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮಲ್ಕೊಳ್ಳೋಕ್ಕೆ ಬಟ್ ರೆಸ್ಟ್ ತಗೋಬೇಕು ಅಂದ್ಬಿಟ್ಟು ಮಾಡ್ತಿದ್ದೆ. ಅಂದ್ಬಿಟ್ಟು ಗೈಸ್, ಈ ವ್ಲಾಗು ಕನ್ನಡದಲ್ಲೇ ಇರುತ್ತೆ. ಲಾಸ್ಟ್ ವ್ಲಾಗ್ ನಾನು ಹಿಂದಿಯಲ್ಲಿ ಮಾಡಿದ್ದೆ, ಎಲ್ಲರೂ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿಲ್ಲ ಅಂತ ಹೇಳಿದ್ರಿ. ಸೊ ಅದಕ್ಕೆ ಈ ವ್ಲಾಗ್ ಕನ್ನಡದಲ್ಲೇ ಇರುತ್ತೆ ಗೈಸ್. ಫುಲ್ 7 days 7 ವ್ಲಾಗ್ಸ್ ಬರುತ್ತೆ ಗೈಸ್. ಡೋಂಟ್ ಮಿಸ್ ದ ವ್ಲಾಗ್ಸ್ ಪ್ಲೀಸ್. ನೋಡಿ, ಎಲ್ಲರೂ ವಾಪಸ್ ಬರೋ ತನಕನೂ ವ್ಲಾಗ್ ಹಾಕ್ತಾರೆ ಗೈಸ್. ಇವಾಗೆಲ್ಲ ಊನು ಆಡ್ತಿದ್ವಿ. ಊನು ಆಡ್ಬೇಕಾದ್ರೆ ನನಗೆ ಕಣ್ಣಿಗೆ ಬಿಸ್ಕೆಟ್ ಬಿತ್ತು ಗೈಸ್. ಆಮೇಲೆ ನಮ್ಮ ಹುಡುಗಂಗೆ ಹೇಳಿ ಮಾಸ್ಟರ್ ಮೈಂಡಿಗೆ ನಿಂಬೆಹಣ್ಣು ತೊಗೊಂಬರೋಕ್ಕೆ ನಿಂಬೆಹಣ್ಣು ತೊಗೊಬಂದಿದ್ದಾನೆ. ಅದನ್ನು ಕಟ್ ಮಾಡಿದ್ದೀವಿ. ಆಲ್ರೆಡಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀವಿ ಬಿಸ್ಕೆಟಿಗೆ ನಿಂಬೆಹಣ್ಣು. ಇನ್ನೂ ಹಾಕ್ತಿದ್ದೀವಿ. ಇಲ್ಲೋ ಬೀಜ ತೆಗಿಯಲ್ಲೋ ಇಲ್ಲೋ ಇನ್ನೂ ರಾತ್ರಿ ಇನ್ನೂ ರಾತ್ರಿ ಎಲ್ಲ ಪ್ರ್ಯಾಂಕ್ ಮಾಡಬೇಕು. ಇರಲಿ ಇವಾಗ ಗೈಸ್, ಇದನ್ನೆಲ್ಲ ಇವಾಗ ಬಿಸ್ಕೆಟ್ ಎಲ್ಲ ಪ್ಯಾಕ್ ನೋಡಿ ಗೈಸ್. ವಾಪಸ್ ನೀರ್ ಹಾಕ್ತಿದ್ದೀವಿ. ಡೌಟ್ ಬಂದ್ಬಿಡುತ್ತೆ, ಅದಕ್ಕೆ ಜಾಸ್ತಿ ಗೈಸ್. ಇವಾಗ ಒಳಗೆ ಹಾಕ್ತಿದ್ದೀನಿ. ನಾನು ಇವಾಗ ಟಾರ್ಚ್ ಆಫ್ ಮಾಡ್ತೀನಿ ಗೈಸ್. ಇವಾಗ ಟಾರ್ಚ್ ಸಿಗಲ್ಲ. ಒಬ್ಬನ ಮೇಲೆ ಪ್ಲಾಂಕ್ ಸಕ್ಸಸ್ಫುಲ್ ಆಗಾಯ್ತು. ಇನ್ನ ಇದೆ ನೋಡಿ ಫಸ್ಟ್ ಬಲಿಕಾ ಬಕ್ರ ಬಲಿ ಆಯ್ತು. ಇನ್ನ ಇದಾವೆ ಗೈಸ್. ಇವನು ಅವ್ರ ಅಪ್ಪನ ಬರ್ಡೇ ಆಯ್ತು. ಬಲಿಕಾ ಬಕ್ರ ಮುಖ ತೋರಿಸಿ ಸರ್ ಸ್ವಲ್ಪ. ಸೊ ಗೈಸ್, ಕರ್ನಾಟಕ ಬಾರ್ಡರ್ ದಾಟ್ವಿ ನಾವು. ಇವಾಗ ಅಫಿಷಿಯಲಿ ತಮಿಳ್ನಾಡು ಹೊಸೂರಲ್ಲಿ ಇದೀವಿ ಇವಾಗ ನೀವು ನೋಡಿರ್ಬೋದು. ಇವಾಗ ಪ್ರ್ಯಾಂಕ್ ಮಾಡಿರೋದು ನಾನು. ಇವಾಗ ನೆಕ್ಸ್ಟ್ ಪ್ರ್ಯಾಂಕು ಇದಕ್ಕಿಂತ ಸೂಪರ್ ಆಗಿದೆ. ಯೋ ವಾಟ್ಸಪ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಇವಾಗ ನಾವು ರೀಚ್ ಆಗಿದ್ದೀವಿ ಜಾಂಬರಿ ಸೈಟು. ರಿಜಿಸ್ಟ್ರೇಷನ್ ಆಗಿದೆ ಅಂತ ಅನ್ಕೊಂಡಿನಿ. ಬಿಕಾಸ್ ಸರ್ ಎಲ್ಲ ಆಚೆ ಹೋಗಿ ಅಲ್ಲಿ ರಿಸೆಪ್ಷನ್ ಹತ್ರ ಏನೋ ಮಾಡ್ತಿದ್ರು. ಮೀನ್ಸ್ ರಿಜಿಸ್ಟರ್ ಆಗಿರ್ಬೇಕು ಅಂತ ನಾನು ಅನ್ಕೊಂತೀನಿ. ಇವಾಗ ನಾವಿಲ್ಲಿ ರೀಚ್ ಆಗಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ನೋಡಿ. ಆ ಕಡೆ ನಾವು ಫ್ಯಾಕ್ಟ್ರಿ ಸೈಟ್ ಸಮಥಿಂಗ್ ಇದೆ. ಇದು ಫುಲ್ ಓಪನ್ ಗ್ರೌಂಡ್ ಇದು. ಇವಾಗ ನೆಕ್ಸ್ಟ್ ನಾವು ಟೆಂಟ್ ಹತ್ರ ಹೋಗ್ತೀವಾ, ಎಲ್ಲಿ ಹೋಗ್ತೀವಿ ನೋಡೋಣ. ಆಕ್ಚುಲಿ ಇದು ಅಡ್ವೆಂಚರಸ್ ಬೇಸ್ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಗೈಸ್. ನೋಡೋಣ. ಏನೋ ರೆಡಿ ಮಾಡ್ತಿದ್ದಾರೆ, ನೋಡೋಣ. ನೋಡಿ ಗೈಸ್, ಎಲ್ಲ ಇನ್ನ ಮೀನ್ಸ್ ಫುಲ್ ರೆಡಿ ಆಗಿಲ್ಲ. ಇನ್ನು ನಾಳೆ ಅಲ್ವಾ, ಸೊ ಅದಕ್ಕೆ ರೆಡಿ ಆಗ್ತಾ ಇದೆ ಒಂದೊಂದೇ. ನಂಗೆ ಏನೇನು ಕಾಣಿಸುತ್ತೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಗೈಸ್. ಸೊ ಡೈರೆಕ್ಟ್ ಆಗಿ ನೆಕ್ಸ್ಟ್ ಎಲ್ಲಿ ಸಿಗ್ತೀನಿ ನೋಡೋಣ ಗೈಸ್. ನೋಡಿ ಸಮಥಿಂಗ್ ಪಾಸ್ ಮಾಡ್ಬಿಟ್ಟು ಓದ್ಕೊಳ್ಳಿ. ಬ್ಯಾಡನ್ ಪವಲ್ ನೈಸ್ ನೋಡಿ ಗೈಸ್, ಫುಲ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಗೈಸ್. ನನ್ನ ಪ್ರಕಾರ ಇದೇ ಅರೆನಾ ಇರಬೇಕು. ಆ ಕಡೆ ಎಲ್ಲ ಕುತ್ಕೊಳ್ಳಕ್ಕೆ ಇದು ಜಾಗ ಇರಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಗೈಸ್. ನೋಡಿ, ಅಲ್ಲೆಲ್ಲ ಕುತ್ಕೊಳ್ಳೋಕೆ ಜಾಗ ಇದೆ. ಇದೇ ಅರೆನಾ ಬ್ಯಾಕ್ ಸೈಡ್ ಅಲ್ಲಿ ಇದು ನೋಡಿ. ಇಲ್ಲಿ ಫುಲ್ಲು ನಮ್ಮ ಬಸ್ಸಿಂದ ಆಚೆ ತಲೆ ಹಾಕಿದ್ದೀನಿ. ಬಸ್ ಡ್ರೈವರ್ ಬೈದೆ ಕಷ್ಟ ಗೈಸ್, ತಲೆ ಒಳಗೆ ಹಾಕ್ಬಿಡೋಣ. ನ್ಯಾಷನಲ್ ಕ್ಯಾಂಪ್ ಗೈಸ್ ಇದು. ಸಾರಿ, ನಾನು ಆಗ್ಲೇ ಇಂಟರ್ನ್ಯಾಷನಲ್ ಕ್ಯಾಂಪ್ ಅಂದಿದೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ. ಆಕ್ಚುಲಿ ಇದು ನ್ಯಾಷನಲ್ ಕ್ಯಾಂಪ್ ಗೈಸ್. ಸ್ಕೌಟ್ಸ್ ಅಂಡ್ ಗೈಡ್ಸ್ ನ್ಯಾಷನಲ್ ಕ್ಯಾಂಪ್ ಗೈಸ್. ಈ ಫೋನ್ ಚಾರ್ಜಿಂಗ್ ಇದೆ ಅಂತ ಅನ್ಕೊಂಡಿದೀನಿ. ನೈಸ್ 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 ನೈಸ್. ಇಲ್ಲಿ ಫೋನ್ ಚಾರ್ಜಿಂಗ್ ಇದ್ರೆ ಸೂಪರ್ ಆಗಿರುತ್ತೆ. ನೋಡಿ ಎಷ್ಟೊಂದು ಇವುಗಳಿದೆ ಅಲ್ಲಿ ಗೈಸ್. ಪೀಸ್ ಪೀಸ್
ಎಲ್ಲ ಬರ್ತಿದ್ದಾರೆ. ಮೀನ್ಸ್ ಹಿಂಗೆ ಎಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡು ಎಲ್ಲ ಇದ್ ಮಾಡೋಣ. ಇಲ್ಲಿ ನಮ್ಮ ಹುಡುಗರು ಇದಾರೆ ನೋಡ್ರಿ ಇಲ್ಲಿ. ಏನು ನನ್ನ ಪ್ರ್ಯಾಂಕ್ ಮಾಡಕ್ಕೆ ಮಾಸ್ಟರ್ ಮೈಂಡ್ ಇವನೇ. ಆಮೇಲೆ ಮಾಚ್ ವಾಶ್ ಎಲ್ಲ ಮಾಡ್ತಾರೆ ಟೆಂಟ್ ಹತ್ರ ಬಂದಿದೀವಿ. ಸೊ ಇವಾಗ ಸರ್ ಕರಿತಿದ್ದಾರೆ, ನಾನ್ ನಿಮ್ಗೆ ಮತ್ತೆ ಸಿಗ್ತೀನಿ. ಸೊ ಗೈಸ್ ಇವಾಗ ಕ್ಯಾಂಪ್ ಸೈಟ್ ರೀಚ್ ಆಗಿದೀವಿ ಆಲ್ರೆಡಿ. ಇವಾಗ ಕ್ಯಾಂಪ್ಸ್ ಹತ್ರ ಬಂದಿದ್ದೀವಿ, ಮೀನ್ಸ್ ಟೆಂಟ್ಸ್ ಹತ್ರ. ಇಲ್ಲಿ ನೋಡ್ಬೋದು ನೀವು ಟೆಂಟ್ಸ್ ಆಲ್ರೆಡಿ ಇಲ್ಲಿದೆ. ಇನ್ನು ನಮ್ಮ ಯಶವಂತ ನೋಡ್ಬಿಡ್ರಿ ಗೈಸ್. ಆಮೇಲೆ ನೆಕ್ಸ್ಟು ಟೆಂಟಲ್ಲಿ ಒಳಗೆ ಹೋಗ್ಬಿಟ್ಟು ಹೇಳ್ತೀನಿ. ಸೊ ಗೈಸ್ ಇವಾಗ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನಾನು ಹೇಳ್ತೀನಿ ನಿಮಗೆ ಯಾವ್ದಾವ್ದು ಎಲ್ಲೆಲ್ಲಿದೆ ಅಂತ. ಸೊ ಇಲ್ಲಿ ಮುಂದೆನೇ ಇರೋದು ಅರೇನಾ ಗೈಸ್. ಇವನು ನಮ್ಮ ಮಾಸ್ಟರ್ ಮೈಂಡ್ ನೋಡ್ಕೊಂಬಿಡಿ. ಮುಂದೆನೇ ಇರೋದು ಅರೇನಾ ಗೈಸ್. ನಮ್ಮದು ಇಲ್ಲಿ ಟೆಂಟ್ ನಂಬರ್ 2021 ಅಲಾಟ್ ಆಗಿದೆ ನಮಗೆ. ಆ ಟೆಂಟ್ಗೆ ಹೋಗಿ ಗೈಸ್ ಅಲ್ಲಿ ಸಿಗ್ತೀನಿ ನಾನು ನಿಮಗೆ. ಸೊ ಗೈಸ್ ಆಲ್ರೆಡಿ ನಾವು ಟೆಂಟ್ ಹತ್ರ ರೀಚ್ ಆಗಿದ್ದೀವಿ. ಇದು ನಮ್ಮ ಟೆಂಟ್ ನಂಬರ್ 21. ಆಮೇಲೆ ಇದು ಟೆಂಟ್ ನಂಬರ್ 2021 ಗೈಸ್. ಟೆಂಟ್ ನಂಬರ್ 20 ಎಲ್ಲ ಪ್ರೈಮರಿ ಹುಡುಗರು ನಡೆಸಿದ್ದೀವಿ, ಚಿಕ್ಕ ಹುಡುಗರು. ಟೆಂಟ್ ನಂಬರ್ 20 ನಾವೆಲ್ಲರೂ ದೊಡ್ಡವರು ಇರ್ತಿದ್ದೀವಿ ಗೈಸ್, ಹೈಸ್ಕೂಲ್ ಹುಡುಗರು. ಆಮೇಲೆ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿಗೆ ಹೋಗೋದು ಗೈಸ್. ತಿಂಡಿ ಆದಮೇಲೆ 10 o'clock ಅರೇನಾ ಇದೆ ಅಂತೆ. ಅರೇನಾಗೆ ಅಸೆಂಬ್ಲಿ ಆಗಬೇಕು. ಅರೇನಾ ತೋರಿಸ್ತೀನಲ್ಲ ಗೈಸ್, ಆ ಕಡೆ ಇರೋದು ಬಿಡಿ ನಿನ್ಸಿಲ್ಲ, ಅಲ್ಲಿ ಮೂಲೆಯಲ್ಲಿ. ಸೊ ಇವಾಗ ತಿಂಡಿಗೆ ಹೋದಾಗ ಸಿಗ್ತೀನಿ ಗೈಸ್ ನನಗೆ. ಸೊ ಗೈಸ್ ಇವಾಗ ಫ್ರೆಶ್ ಅಪ್ ಆಗಕ್ಕೆ ಬಂದಿದ್ದೀವಿ. ಫ್ರೆಶ್ ಅಪ್ ಆಗೋಕ್ಕೆ ಗೈಸ್ ಸಮಥಿಂಗ್ ಲೈಕ್ ದಿಸ್. ಅಂದರೆ ಈ ಕಡೆ ಎಲ್ಲ ವಾಶ್ರೂಮ್ಸ್ ಇದೆ, ಈ ಕಡೆ ಸ್ನಾನ ಮಾಡೋದಕ್ಕೆಲ್ಲದಕ್ಕೂ ಅರೇಂಜ್ ಮಾಡಿದ್ದಾರೆ. ಆಮೇಲೆ ನೀವು ನೋಡ್ಬೋದು ಆ ಕಡೆ ನಮ್ಮದು ತಿಂಡಿಗೆಲ್ಲ ಇದೆ. ಇಲ್ಲಿ ನಮ್ಮ ಟೆಂಟ್ಸ್ ಇದೆ, ಅಲ್ಲಿ ಅರೇನಾ ಲಾಸ್ಟಲ್ಲಿ ಇದು ಕಾಣಿಸಿದೆಯಲ್ಲ ಅದು ಅರೇನಾ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಗೈಸ್ ಸಿಗ್ತೀನಿ ನಾನು. ಬಿಸಿಲು ಮಾತ್ರ ಹೆಂಗಿದೆ ಗೊತ್ತಾ ಗೈಸ್, ಮುಖಕ್ಕೆ ಹೊಡಿತಿದೆ. ಆದ್ರೂ ಫುಲ್ ಓವರ್ ಹಾಕೊಂಡಿದ್ದೀವಿ, ಆದ್ರೂ ಸೆಕೆ ಆಗ್ತಿದೆ ಗೈಸ್. ಓಕೆ, ತಿಂಡಿಗೆ ಹೋದಾಗ ಗೈಸ್ ಇವಾಗ ತಿಂಡಿ ತಿನ್ನೋದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸರ್ ಅಲ್ಲೇ ಇದ್ರು ಒಂದು, ಮತ್ತೆ ಅಲ್ಲೆಲ್ಲರೂ ಜಾಸ್ತಿ ಜನ ಇದ್ರು ಗೈಸ್. ಬ್ಲಾಗ್ ಮಾಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮಾಡಲಿಲ್ಲ ಗೈಸ್. ಇವಾಗ ನೆಕ್ಸ್ಟ್ ನಾವು ಹೋಗ್ಬಿಟ್ಟು ಟೆಂಟಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡಿದ್ವಿ ಗೈಸ್. ಯೂನಿಫಾರ್ಮ್ ಹಾಕೊಂಡು ಅದು ಹೇಳಿದ್ನಲ್ಲ ನಿಮಗೆ, ಅರೇನಾಗ ಹೋಗ್ಬೇಕಾಗಿರುತ್ತೆ. ಅರೇನಾದಲ್ಲಿ ನಿಮ್ಗೆ ಸಿಗ್ತೀನಿ. ಸೊ ಗೈಸ್ ಇವಾಗ ನಾವು ಟೆಂಟ್ ಬಿಡ್ತಿದ್ದೀವಿ. ಇದೇ ನಮ್ಮ ಟೆಂಟು. ಆಮೇಲೆ ಇದು ನಮ್ಮ ಜೂನಿಯರ್ಸ್ ಟೆಂಟು. ಮುಂದೆ ಒಂದು, ಈ ಕಡೆ ಒಂದು, ಮುಂದೆ ಟೆಂಟ್ ಸಿಕ್ಕಿತ್ತು ನಮಗೆ. ಇವಾಗ ನಾವು ಟೆಂಟ್ ಬಿಡ್ತಿದ್ದೀವಿ ಗೈಸ್. ಅರೇನಾಗ ಹೋಗ್ತಿದ್ದೀವಿ. ಅರೇನಾದಲ್ಲಿ 10 o'clock ಇರೋಕೆ ಹೇಳಿದ್ರು. ಆಲ್ರೆಡಿ 10:11 ಆಗಿದೆ. ಬೇಗ ಹೋಗೋಣ, ಬೇಗ ತಲುಪಿ ಅಲ್ಲಿ ಏನಾಗ್ತಿದೆ ನೋಡೋಣ. ಆ್ಯಕ್ಚುಲಿ ಸರ್ ಹೇಳಿದ್ರು ರಿಹರ್ಸಲ್ ಸಮಥಿಂಗ್ ಇದೆ ಅಂತ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಗೈಸ್, ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಅಂತ ನನ್ನ ಪ್ರಕಾರ. ಅಲ್ಲಿ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಗೈಸ್ ನಾವು ಇಲ್ಲಿ ಬಂದಿದ್ದೀವಿ ಇವಾಗ ಒಳಗೆ, ಅರೇನಾ ನಿಮ್ಗೆ ತೋರಿಸ್ತಾರೆ ನೋಡಿ ಗೈಸ್. ಅರೇನಾ ಇಲ್ಲಿ ಕರ್ನಾಟಕ, ಇಲ್ಲಿ ಗೈಸ್ ಇವರೆಲ್ಲ ಕರ್ನಾಟಕದವರು, ಇವರು ನಮ್ಮ ಸ್ಕೂಲವರು ಗೈಸ್. ಆಮೇಲೆ ಇಲ್ಲಿ ನೋಡಿ ಆ ಕಡೆ ಎಲ್ಲ ಬೇರೆ ಬೇರೆ ಸ್ಟೇಟ್ ಅವ್ರಿಗೆ ಒಂದೊಂದು ಇದುಗಳನ್ನ ಇದು ಮಾಡಿದ್ದಾರೆ, ಅಲಾಟ್ ಮಾಡಿದ್ದಾರೆ. ಅಲ್ಲೆಲ್ಲ ಇರಬೇಕು. ಇವಾಗ ಸಮ್ ರಿಹರ್ಸಲ್ಸ್ ಇದೆ, ಮಾರ್ಚ್ ಫಾಸ್ಟು. ನೋಡೋಣ ಹೆಂಗೋಗುತ್ತೆ ಅಂತ. ಅಲ್ಲೆಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಇಲ್ಲೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಎಲ್ಲರೂ. ಇದು ಗೈಸ್ ಬೇಸಿಕಲಿ ಇದು ಅರೇನಾ ಗೈಸ್. ಇದು ಅಲ್ಲಿ ಮೇನ್ ಪ್ರೋಗ್ರಾಮ್ ಇಲ್ಲಾಗುತ್ತೆ. ಅದಾದಮೇಲೆ ಅಲ್ಲೂ ಇದೆ ನೋಡಿ ಸ್ಟೇಜು, ಅಲ್ಲೂ ಕೂಡ ಆಗುತ್ತೆ ಗೈಸ್ ಪ್ರೋಗ್ರಾಮ್ಸ್. ಸೊ ಇನ್ನೇನೇನು ಆಗ್ತಾ ಇರುತ್ತೆ ಎಲ್ಲ ಅಪ್ಡೇಟ್ ಮಾಡ್ತೀನಿ ಗೈಸ್ ನಾನು. ನೀವು ಟೆನ್ಷನ್ ತೊಗೊಂಬೇಡಿ, ಜಸ್ಟ್ ನೋಡಿ ಬ್ಲಾಗ್ ಎಂಜಾಯ್ ಮಾಡಿ. ಸೊ ಗೈಸ್ ಫೋನಲ್ಲಿ ಚಾರ್ಜ್ ಕಮ್ಮಿ ಇತ್ತು ಅಂದ್ಬಿಟ್ಟು ಚಾರ್ಜರ್ಗೋಸ್ಕರ ಹುಡ್ಕಾಡ್ತಿದ್ವಿ. ಆಮೇಲೆ ಇಲ್ಲಿ ನೋಡಿದ್ವಿ ಗೈಸ್, ಸದ್ಯ ನಿಮ್ಗೆ ಬೆಳಿಗ್ಗೆ ಬಂದಾಗ ಹೇಳಿದ್ನಲ್ಲ, ಇದು ಇದು ಶಾಮಿಯಾನ ಹಾಕಿದ್ದಾರೆ, ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಕಾಣಿಸ್ತಿದೆ ಅಂತ. ನೋಡಿ ಗೈಸ್ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ಸಲ್ಲಿ ಎಲ್ಲ ಚಾರ್ಜ್ಗೆ ಹಾಕ್ಕೊಂಡಿದ್ದೀವಿ. ಇಲ್ಲಿ 2 ಇದೆ, ಈ ಕಡೆ ಎಲ್ಲೋ ಎತ್ಬಿಟ್ಟವ್ರೆ ಗೈಸ್. ಇಲ್ಲಿದೆ ಇನ್ನೂ ಈಸಿ ಆಗಿಬಿಡ್ತಿತ್ತು ನಮಗೆ. ಇಲ್ಲಿ ನೋಡಿ ಇಲ್ಲೇ 2 ಇದೆ, ಇಲ್ಲಿ ಇಬ್ರು ಹಾಕ್ಕೊಂಡು ಅದು ಒಂದು ಚಾರ್ಜರ್ ನೋಡಿ ಗೈಸ್. ಇದು ಈ ಚಾರ್ಜರಲ್ಲಿ 2 ಪಾಯಿಂಟ್ ಇದೆ. ಸೊ ಅದಕ್ಕೆ 2 ಫೋನ್ ಒಟ್ಟಿಗೆ ಚಾರ್ಜ್ ಆಗ್ತಿದೆ. ಚಾರ್ಜ್ ಆಗಲಿ ಗೈಸ್, ಬಿಕಾಸ್ ನನಗೆ ವ್ಲಾಗ್ ಮಾಡೋಕ್ಕೂ ಚಾರ್ಜ್ ಬೇಕೇ ಬೇಕು ಫೋನಲ್ಲಿ. ಆಮೇಲೆ ಫೋನ್ ನೋಡೋಕ್ಕೂ ಬೇಕು ಗೈಸ್ ಚಾರ್ಜ್ ಫೋನಲ್ಲಿ. ಸೊ ಅದಕ್ಕೆ ಚಾರ್ಜ್ ಆಗಲಿ ಅಂತ ಕಾಯ್ತಿದ್ವಿ. ಸೊ ಗೈಸ್ ನಾವು ಇವಾಗ ಅರೇನಾಗೆ ಬಂದಿದ್ದೀವಿ. ಅರೇನಾ ಇವತ್ತು ಪ್ರೋಗ್ರಾಮ್ ಏನೂ ಇಲ್ಲ ಅಂದರು. ಸೊ ಅದಕ್ಕೆ ಇವಾಗ ರೌಂಡ್ ಹಾಕ್ತಿದ್ದೀವಿ ಗೈಸ್. ಫುಲ್ ಗ್ರೌಂಡು ಗೈಸ್ ನೋಡ್ಬೋದು ಇಷ್ಟಿದೆ. ಒಂದು ರೌಂಡ್ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಎಷ್ಟು ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ ಅಂತ. ನಾವು ಸ್ಟಾಪ್ ವಾಚ್ ಕೂಡ ಹಾಕೊಂಡಿದ್ದೀವಿ, ನೋಡೋಣ. ಸೊ ಗೈಸ್ ನಮಗೆ ID ಕಾರ್ಡ್ ಇಶ್ಯೂ ಮಾಡಿದ್ದಾರೆ, ನೋಡ್ಬೋದು ಇಲ್ಲಿ ನನ್ನ ಹೆಸರು, BSG ನಂಬರು, ಪ್ಲೇಸ್ ಮೀನ್ಸ್ ಡಿಸ್ಟ್ರಿಕ್ಟು, ಸ್ಟೇಟು ಎಲ್ಲ ಇದೆ. ಆಮೇಲೆ ಹಿಂದೆ QR ಕೋಡು ವಿತ್ BSG ನಂಬರು, ನೇಮು, ಮತ್ತು ಅವ್ರದ್ದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕ್ಯಾಂಪ್ ಸಮಥಿಂಗ್ ಕರ್ನಾಟಕ. ಅಂದರೆ ಅಲ್ಲೂ ಸೇಮ್ ಗೈಸ್, ಸ್ಟೇಟು ಮತ್ತು ಡಿಸ್ಟ್ರಿಕ್ಟ್ ಇದೆ. ಮತ್ತು ಇಲ್ಲಿರೋರ್ಗೆ ಎಲ್ಲರಿಗೂ ಮೀನ್ಸ್ ಎಲ್ಲ ಸ್ಟೇಟಿಂದನೂ ಬಂದಿದ್ದಾರೆ ಗೈಸ್. ಆಲ್ಮೋಸ್ಟ್ ಎಲ್ಲ ಸ್ಟೇಟಿಂದನೂ ಬಂದಿದ್ದಾರೆ. ನಾವು ಎಷ್ಟು ನೋಡಿ ಇವ್ರಿಗೂ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ ಗೈಸ್. ಸೊ ಇವಾಗ ಈ ಗ್ರೌಂಡ್ ಹೇಳಿದ್ದೆ ನಿಮಗೆ ರೌಂಡ್ ಹಾಕ್ತಿದ್ದೀನಿ ಅಂತ. ರೌಂಡ್ ಹಾಕ್ತಾ ಇದ್ದೀನಿ, ಇನ್ನೂ ರೌಂಡ್ ಹಾಕ್ಬಿಟ್ಟು ಮುಗಿಸೋಣ ಗೈಸ್. ನೋಡೋಣ ಎಷ್ಟು ನಿಮಿಷ ಆಗುತ್ತೆ ರೌಂಡ್ ಹಾಕೋಕ್ಕೆ. ಅದೇ ಗೈಸ್ ನೋಡಿ RCB ಫ್ಯಾನ್. ನಾನು RCB ಜರ್ಸಿ ತಂದಿದ್ದೀನಿ, ಬಟ್ ಬ್ಯಾಗಲ್ಲಿದೆ.
ಆಮೇಲೆ ಹಾಕೊಳ್ಳೋಣ ಅದನ್ನ RCB. ಈ ಸಲ ಕಪ್ ನಮ್ದೇ. ನಾವು ತಮಿಳ್ನಾಡು ಇದ್ದೀವಿ, ನೋ ಫಿಯರ್ ಗೈಸ್. ಎಷ್ಟೊಂದು ಜನ ಆಗಲೇ CSK ಫ್ಯಾನ್ಸ್ ಸಿಕ್ಕಿದ್ರು, ಅವರು CSK ಜೆರ್ಸಿ ಹಾಕೊಂಡಿದ್ರು. ಅವ್ರ ಮುಂದೆ RCB ಜೆರ್ಸಿ ಹಾಕೊಂಡು ಹೋದ್ವಿ ಗೈಸ್. ನಾವು ಈ ಸಲ ಕಪ್ ನಮ್ಮದೇ ಇದ್ವಿ. ಅವ್ರಿಗೆ ಅರ್ಥ ಆಗಲಿಲ್ಲ ಗೈಸ್, ಸೊ ಅದಕ್ಕೆ ಅವ್ರು ಸುಮ್ಮನೆ ಹೊಟ್ಟೋದ್ರು. ಇಲ್ಲೂ ಎಷ್ಟೊಂದು ಎಲ್ಲೋ ಟೀಮ್ ಇರೋದು ಗೈಸ್, ಬೇಡ ತೋರಿಸೋದು, ಹಂಗೆ ನಡೆಯೋಣ ಸುಮ್ಮನೆ ಯಾಕೆ ಅವಲ್ಲ ಅಂತ ಗೈಸ್. ಇವಾಗ ಸ್ಟೆಪ್ಸ್ ತೊಗೊಂಡು ಹೋಗ್ತಿದ್ದೀವಿ ಟೆಂಟ್ ಹತ್ರ, ಬಿಕಾಸ್ ಅಲ್ಲಿ ಸಮ್ ಡೆಕೋರೇಷನ್ಸ್ ಮಾಡೋಣ ಲೈಕ್ ದಿಸ್. ಇವ್ರು ಮಾಡಿದ್ರಲ್ಲ ಈ ಥರ ಮಾಡೋಣ ಅಂತ. ನೋಡಿ ಇಲ್ಲೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇವರೆಲ್ಲ ರೋಪ್ ಯೂಸ್ ಮಾಡಿದ್ದಾರೆ ಗೈಸ್, ನಾವು ರೋಪ್ ಯೂಸ್ ಮಾಡಲ್ಲ, ಬರೀ ಸ್ಟೇವ್ಸ್ ಯೂಸ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ನೋಡಿ ಎಷ್ಟು ವೆಯ್ಟ್ ಇದೆ ಗೈಸ್, ಅಷ್ಟೊತ್ತಿಂದ ಎತ್ಕೊಂಡು ಹೋಗೋಕ್ಕೆ ಕಷ್ಟ ಆಗಿದೆ. ನಾವು ಆಲ್ಮೋಸ್ಟ್ 23 ಮಿನಿಟ್ಸಿಂದ ಇದನ್ನು ಎತ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್, ತುಂಬ ಕಷ್ಟ. ಇವಾಗ ಡೈರೆಕ್ಟಾಗಿ ಟೆಂಟ್ ಹತ್ರ ಹೋಗಿ ಏನು ಮಾಡ್ತೀವಿ ಇವತ್ತು ಅನ್ನೋದು ಗೊತ್ತಾಗುತ್ತೆ. ಫಸ್ಟ್ ಆ್ಯಕ್ಟಿವಿಟಿ ನಾವೇ ಮಾಡ್ತಿದ್ದೀವಿ, ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಸೊ ಗೈಸ್ ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ 3 ಪೋಲ್ಸ್ ಹಾಕಿದ್ದೀವಿ. ಇಲ್ಲಿ 3 ಪೋಲ್ಸ್ ಹಾಕಿದ್ದೀವಿ ಆಲ್ರೆಡಿ. ಇಲ್ಲಿ 4ನೇ ಪೋಲಿಗೆ ಡಿಗ್ ಮಾಡ್ತಿದ್ದೀನಿ. ಇಲ್ಲೊಂದು ಪೋಲ್ ಬರುತ್ತೆ ಮತ್ತು ಅಲ್ಲಿ ಒಂದು ಪೋಲ್. ಟೋಟಲ್ ಆಗಿ 6 ಪೋಲ್ಸ್ ಬರುತ್ತೆ. 6 ಪೋಲ್ಸ್ಗೂ ಡಿಗ್ ಮಾಡಿ ನಾವು ರೋಪ್ ಹೋಗಿ ಕಟ್ತೀವಿ. ಆ ಕಡೆ ಎಲ್ಲ ನೋಡ್ಬೋದು ಅವರೆಲ್ಲ ಹೆಂಗೆ ಮಾಡಿದ್ದಾರೆ ಅಂತ. ಆ ಕಡೆ ಎಲ್ಲ ನೋಡಿ ಹೆಂಗೆ ಮಾಡಿದ್ದಾರೆ, ಸ್ವಲ್ಪ ನಾವು ಮಾಡೋಣ ಅಂತ ನಮ್ಗೆ ಅನ್ನಿಸ್ತು. ಸೊ ಅದಕ್ಕೆ ನೋಡ್ಬೋದು ಇಲ್ಲಿ ಸ್ಟೇವ್ಸ್ ಎಷ್ಟು ಅಂದಿದ್ದೀವಿ ಅಂತ. ಸೊ ಇವಾಗ ಫುಲ್ಲು ಎಲ್ಲ ಮಾಡ್ತಿದ್ದೀನಿ. ಸೊ ಗೈಸ್ ನಾನು ಇಲ್ಲಿ ಅರೆನಾ ಹತ್ರ ಚಾರ್ಜಿಂಗ್ ಪಾಯಿಂಟ್ ಹತ್ರ ಇದೆ ಗೈಸ್. ಸಮ್ ಗೈಸ್ ದೇ ಆರ್ ಫ್ರಮ್ ಕೇರಳ. ವಿ ಬಿಕೇಮ್ ಕ್ಲೋಸ್ ಫ್ರೆಂಡ್ಸ್, ಎಲ್ಲ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ ಗೈಸ್. ಇಲ್ಲೇ ಚಾರ್ಜಿಂಗ್ ಪಾಯಿಂಟ್ ಹತ್ರ ಬಂದ್ವಿ, ಹಂಗೆ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಹಂಗೆ ಇಲ್ಲಿ ಮುಂದೆ ನೋಡ್ತಿದ್ದೀವಿ ಗೈಸ್. ನೋಡಿ ಮ್ಯಾಚ್ ಫಸ್ಟ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನೋಡಿ ಹಾರ್ಡ್ ಆಡ್ಕೊಂಡು ಮ್ಯಾಚ್ ಫಸ್ಟ್ ಮಾಡ್ತಿದ್ದಾರೆ ಗೈಸ್. ಗೈಸ್ ಇವಾಗ ಪಿಚ್ ಅಮೌಂಟ್ ಮಾಡ್ತಾರೆ ನೋಡಿ, ಪಿಚ್ ಅಮೌಂಟ್ ಚೆನ್ನಾಗಿ ಮಾಡ್ತಿದ್ದಾರೆ ಗೈಸ್. ಆ್ಯಂಡ್ ಲವ್ ಫ್ರಮ್ ಕೇರಳ ಗೈಸ್. ಯೋ 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 ಯೋ. ಸೊ ಗೈಸ್ ಇವಾಗ ಕಂಪ್ಲೀಟ್ ಆಗಿದೆ. ಇವಾಗ ಟೈಮು 12:15 ನೋಡ್ಬೋದು. ಫೈನಲಿ ವಿ ಹ್ಯಾವ್ ಕಂಪ್ಲೀಟೆಡ್. ಅಲ್ಲಿ ಟೆಂಟಲ್ಲಿ ಗೈಸ್ ಸರ್ ಮಲಗಿದ್ದಾರೆ. ನಿಮಗೆ ಒಂದು ಟೂರ್ ಕೊಟ್ಬಿಡ್ತೀನಿ, ನೋಡೋದು ಒಳಗಡೆ ಸರ್ ಮಲಗಿದ್ದಾರೆ. ಸೊ ಅದಕ್ಕೆ ಇವಾಗ ಏನೇನಿದೆ ನಾನು ಟೂರ್ ಕೊಟ್ಬಿಡ್ತೀನಿ, ಒಳಗೆ ಹೋಗ್ಬಿಟ್ಟು. ಗೈಸ್ ಇದು ಎಂಟ್ರೆನ್ಸು. ಇವಾಗ ಸದ್ಯಕ್ಕೆ ಕ್ಲೋಸ್ ಮಾಡಿದ್ದೀವಿ ರಾತ್ರಿ ಅಂದ್ಬಿಟ್ಟು. ಇಲ್ಲಿ ನೋಡ್ಬೋದು ನೀವು ಬಾರ್ಡರ್ ಮಾಡಿದ್ದೀವಿ ನಾವು, ಫೆನ್ಸಿಂಗು ನೋಡಿ. ಆಮೇಲೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಮಾಡಿದ್ದೀವಿ. ಇಲ್ಲಿ ಫೈರ್ ಏನಾರು ಆದರೆ ಇಲ್ಲಿ ಎಮರ್ಜೆನ್ಸಿಗೆ ಅಂತ ಇಟ್ಟಿದ್ದೀವಿ. ಇಲ್ಲಿ ಟೆಂಟ್ ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಗೈಸ್ ಕರ್ನಾಟಕ ಅಂತ ಬರೆದಿದ್ದಾರೆ, ಕರ್ನಾಟಕ. ಆಮೇಲೆ ಇಲ್ಲೆಲ್ಲ ಬಟ್ಟೆ ಒಣಗಾಕೊಂಡಿದ್ದೀವಿ ನಾವು, ಅದಕ್ಕೋಸ್ಕರನೇ ಫೆನ್ಸ್ ಹಾಕ್ಕೊಂಡಿದ್ದೆವು. ಇದನ್ನು ಮಾಡೋಕ್ಕೆ ಗೈಸ್ ಆಯ್ತು ಈ ಶೋ. ಸೊ ಗೈಸ್ ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಜ್ಯೂಸ್ ಕುಡಿತಿದ್ದೆ, ಹಂಗೆ ಬಾಟ್ಲಿಗೆ ಇಟ್ಕೊಳಪ್ಪ. ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ಈ ಬ್ಲಾಗ್ ಹೆಂಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಆಮೇಲೆ ನಾಳೆ ಡೇ 2ದು ಇನ್ನೊಂದು ಬ್ಲಾಗ್ ಬರುತ್ತೆ, ಅದನ್ನು ಮಿಸ್ ಮಾಡಬೇಡಿ. ಮತ್ತು ಈ ಟೆಂಟನ್ನ ಕಟ್ಟಿರೋದು ಇವತ್ತು ಕರೆಕ್ಟಾಗಿ ಟೂರ್ ಕೊಡೋಕ್ಕಾಗಿಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ 12:18 ಗೈಸ್, 12 ಗಂಟೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ಮೀನ್ಸ್ ನಾಳೆ ಬೆಳಗ್ಗೆ ಏನಾಗುತ್ತೆ ಅನ್ನೋದು ನೀವು ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ. ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ, ಅರೆನಾದಲ್ಲಿ ಏನಿರುತ್ತೆ, ಯಾರ್ಯಾರು ಬರ್ತಾರೆ, ಏನು ಮ್ಯಾಚ್ ಅಷ್ಟು ನೀವು ನೋಡಿದ್ದೀರಾ ಆಲ್ರೆಡಿ. ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ನಾನು ತೋರಿಸಿದ್ದೀನಿ, ಎಲ್ಲ ತೋರಿಸ್ತೀನಿ ಗೈಸ್. ಹೆಂಗಿತ್ತು ಈ ಬ್ಲಾಗು ಅಂತ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಗೈಸ್. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋ. ತಪ್ಪು ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.